ಲೂಕ ಅಧ್ಯಾಯ 20 1. ಯೇಸು ದೇವಾಲಯದಲ್ಲಿ ಉಪದೇಶಿಸುತ್ತಿದ್ದಾಗ ಯಾರು ಆತನ ಹಕ್ಕಿನ ಬಗ್ಗೆ ಪ್ರಶ್ನೆ ಕೇಳಿದರು. ಎ. ಜನರು. ಬಿ. ಶಿಷ್ಯರು. ಸಿ. ಮಹಾಯಾಜಕರು, ಶಾಸ್ತ್ರಿಗಳು ಮತ್ತು ಹಿರಿಯರು. ಡಿ. ಫರಿಸಾಯರು ಮಾತ್ರ. ಉತ್ತರ ಸಿ. ಮಹಾಯಾಜಕರು, ಶಾಸ್ತ್ರಿಗಳು ಮತ್ತು ಹಿರಿಯರು. 2. ಅವರು ಯೇಸುವಿಗೆ ಕೇಳಿದ ಪ್ರಶ್ನೆ ಏನು. ಎ. ನಿನ್ನ ಪ್ರಾರ್ಥನೆ ಹೇಗಿದೆ. ಬಿ. ನೀನು ಎಲ್ಲಿ ಹುಟ್ಟಿದವನ. ಸಿ. ನೀನು ಈ ವ್ಯವಹಾರಗಳನ್ನು ಯಾವ ಅಧಿಕಾರದಿಂದ ಮಾಡುತ್ತೀ. ಡಿ. ಯೆರೂಸಲೇಮಿಗೆ ಯಾವಾಗ ಬರಲಿದ್ದೀಯ. ಉತ್ತರ ಸಿ. ನೀನು ಈ ವ್ಯವಹಾರಗಳನ್ನು ಯಾವ ಅಧಿಕಾರದಿಂದ ಮಾಡುತ್ತೀ. 3. ಯೇಸು ಪ್ರತ್ಯುತ್ತರವಾಗಿ ಅವರನ್ನು ಏನು ಕೇಳಿದರು. ಎ. ನೀವು ನನಗೆ ನಂಬಿಕೆ ಇಟ್ಟಿದ್ದೀರಾ. ಬಿ. ಯೋಹಾನನು ಮರಿಗೆ ಬಾಪ್ತಿಸ್ಮ ಕೊಟ್ಟದ್ದು ದೇವರಿಂದವಾ ಅಥವಾ ಮಾನವರಿಂದವಾ. ಸಿ. ದೇವರ ರಾಜ್ಯ ನಿಮಗೆ ಪ್ರಿಯವೇ. ಡಿ. ನೀವು ದೇವಾಲಯಕ್ಕೆ ಯಾವಾಗ ಬಂದಿರಿ. ಉತ್ತರ ಬಿ. ಯೋಹಾನನು ಮರಿಗೆ ಬಾಪ್ತಿಸ್ಮ ಕೊಟ್ಟದ್ದು ದೇವರಿಂದವಾ ಅಥವಾ ಮಾನವರಿಂದವಾ. 4. ಅವರು ಯೇಸುವಿಗೆ ಉತ್ತರಿಸಲು ಹೆದರುವ ಕಾರಣವೇನು. ಎ. ಜನರು ಯೋಹಾನನನ್ನು ಪ್ರವಾದಿಯೆಂದು ನಂಬಿದ್ದರು. ಬಿ. ಅವರು ತಪ್ಪಾಗಿ ಉತ್ತರಿಸುತ್ತಾರೆಂಬ ಭಯ. ಸಿ. ಪೌಲನ ಆತಂಕ. ಡಿ. ಯೇಸು ಅವರನ್ನು ತಿರಸ್ಕರಿಸುತ್ತಾನೆಂಬ ಭಾವನೆ. ಉತ್ತರ ಅ. ಜನರು ಯೋಹಾನನನ್ನು ಪ್ರವಾದಿಯೆಂದು ನಂಬಿದ್ದರು. 5. ಯೇಸು ಅವರು ಉತ್ತರಿಸಲಿಲ್ಲವಾದ್ದರಿಂದ ಏನು ಹೇಳಿದರು. ಎ. ನೀವು ಯೋಗ್ಯವಲ್ಲ. ಬಿ. ನಾನು ಸಹ ನಿಮಗೆ ಉತ್ತರಿಸದುದೆಂದು. ಸಿ. ನನ್ನ ಸಮಯ ಇನ್ನಿಲ್ಲ. ಡಿ. ನಾನು ದೇವದೂತನು. ಉತ್ತರ ಬಿ. ನಾನು ಸಹ ನಿಮಗೆ ಉತ್ತರಿಸದುದೆಂದು. 6. ಯೇಸು ಯಾವ ರೂಪಕವನ್ನು ಹೇಳಿದರು. ಎ. ಬಡ ವಿಧವೆ. ಬಿ. ಕಳೆದುಹೋದ ಕುರಿ. ಸಿ. ದ್ರಾಕ್ಷತೋಟದ ಕೂಲಿ ಕಾರ್ಮಿಕರು. ಡಿ. ದ್ರಾಕ್ಷತೋಟದ ಯಜಮಾನನು ಮತ್ತು ಕೊಲೆಗೈದ ಕೂಲಿಕಾರರು. ಉತ್ತರ ಡಿ. ದ್ರಾಕ್ಷತೋಟದ ಯಜಮಾನನು ಮತ್ತು ಕೊಲೆಗೈದ ಕೂಲಿಕಾರರು. 7. ಯಜಮಾನನು ಕೊನೆಗೆ ಯಾರನ್ನು ಕಳುಹಿಸುತ್ತಾನೆ. ಎ. ತನ್ನ ದಾಸರನ್ನು. ಬಿ. ತಮ್ಮ ಬಂಧುವನ್ನು. ಸಿ. ತನ್ನ ಮಗನನ್ನು. ಡಿ. ತನ್ನ ಮಿತ್ರನನ್ನು. ಉತ್ತರ ಸಿ. ತನ್ನ ಮಗನನ್ನು. 8. ಯಜಮಾನನ ಮಗನನ್ನು ಕೂಲಿಕಾರರು ಏನು ಮಾಡಿದರು. ಎ. ಗೌರವಿಸಿದರು. ಬಿ. ಹಿಂಸಿಸಿದರು. ಸಿ. ಹೊರಹಾಕಿದರು. ಡಿ. ಕೊಂದು ಹಾಕಿದರು. ಉತ್ತರ ಡಿ. ಕೊಂದು ಹಾಕಿದರು. 9. ಯೇಸು ಯಾವ ಶಿಲೆಯ ಉದಾಹರಣೆ ನೀಡಿದರು. ಎ. ಬೆಲೆಯ ಶಿಲೆ. ಬಿ. ಕಟ್ಟಡದ ಮೂಲಾಶ್ಮ. ಸಿ. ಎಡಗಿ ಶಿಲೆ. ಡಿ. ಬೆಟ್ಟದ ಶಿಲೆ. ಉತ್ತರ ಬಿ. ಕಟ್ಟಡದ ಮೂಲಾಶ್ಮ. 10. ಮುಖ್ಯಯಾಜಕರು ಮತ್ತು ಶಾಸ್ತ್ರಿಗಳು ಯೇಸುವಿನ ವಿರೋಧಕ್ಕೆ ಏಕೆ ಯತ್ನಿಸಿದರು. ಎ. ಅವರು ಯೇಸುವಿನ ಶಕ್ತಿಯನ್ನು ನೆನೆಸಿದರು. ಬಿ. ಯೇಸು ಅವರನ್ನು ರೂಪಕದಲ್ಲಿ ತಮ್ಮ ಮೇಲೆ ಆರೋಪಿಸಿದ್ದ. ಸಿ. ಅವರು ಜನರಿಂದ ಬೆದರಿದ್ದರು. ಡಿ. ಅವರು ಯೇಸುವಿಗೆ ಆಸಕ್ತರಾದರು. ಉತ್ತರ ಬಿ. ಯೇಸು ಅವರನ್ನು ರೂಪಕದಲ್ಲಿ ತಮ್ಮ ಮೇಲೆ ಆರೋಪಿಸಿದ್ದ. 11. ಅವರು ಯೇಸುವಿಗೆ ಯಾವ ಪ್ರಶ್ನೆ ಕೇಳಿ ಉಲ್ಟಾಪಡಿಸಲು ಯತ್ನಿಸಿದರು. ಎ. ದೇವರ ರಾಜ್ಯ ಯಾವಾಗ ಬರುತ್ತದೆ. ಬಿ. ಕೆಸರ್ಗೆ ತೆರಿಗೆ ಕೊಡುವುದು ಸರಿಯೇ. ಸಿ. ಶಿಲುಬೆ ಏಕೆ ಬೇಕು. ಡಿ. ನಿನ್ನ ಶಿಷ್ಯರು ಯಾರು. ಉತ್ತರ ಬಿ. ಕೆಸರ್ಗೆ ತೆರಿಗೆ ಕೊಡುವುದು ಸರಿಯೇ. 12. ಯೇಸು ಅವರಿಗೆ ಉತ್ತರಿಸಲು ಏನು ಕೇಳಿದರು. ಎ. ಬರೆದ ಶಾಸ್ತ್ರ ತೋರಿಸು. ಬಿ. ದಾನಪತ್ರ ತೋರಿಸು. ಸಿ. ನಾಣ್ಯ ತೋರಿಸು. ಡಿ. ದೇವರ ಕಟುನಿಷ್ಠೆ ತೋರಿಸು. ಉತ್ತರ ಸಿ. ನಾಣ್ಯ ತೋರಿಸು. 13. ನಾಣ್ಯದಲ್ಲಿ ಯಾರ ಪ್ರತಿಮೆಯಿತ್ತು. ಎ. ಮೋಸೆಯ. ಬಿ. ದೇವರ. ಸಿ. ಕೆಸರ್ನ. ಡಿ. ಅರಮನೆಯ. ಉತ್ತರ ಸಿ. ಕೆಸರ್ನ. 14. ಸದ್ದುಕೆಗಳು ಯಾವ ವಿಷಯದ ಬಗ್ಗೆ ಯೇಸುವಿಗೆ ಪ್ರಶ್ನೆ ಕೇಳಿದರು. ಎ. ದೇಹಧಾರಣೆಯ ಬಗ್ಗೆ. ಬಿ. ಪುನರುತ್ಥಾನದ ಬಗ್ಗೆ. ಸಿ. ದೈವಬುದ್ಧಿಯ ಬಗ್ಗೆ. ಡಿ. ಪಾಪಕ್ಷಮೆಯ ಬಗ್ಗೆ. ಉತ್ತರ ಬಿ. ಪುನರುತ್ಥಾನದ ಬಗ್ಗೆ. 15. ಪುನರುತ್ಥಾನದಲ್ಲಿ ಮದುವೆ ಬಗ್ಗೆ ಯೇಸು ಏನು ಹೇಳಿದರು. ಎ. ಮದುವೆಯಾಗುತ್ತಾರೆ. ಬಿ. ಪುನರ್ಮದುವೆಯಾಗುತ್ತಾರೆ. ಸಿ. ಮದುವೆಯಾಗುವುದಿಲ್ಲ. ಡಿ. ಎಲ್ಲರ ಮದುವೆ ದೇವರಿಂದ ನಿಗದಿತ. ಉತ್ತರ ಸಿ. ಮದುವೆಯಾಗುವುದಿಲ್ಲ. 16. ಯೇಸು ದೇವರನ್ನು ಯಾರ ದೇವರಾಗಿದ್ದಾರೆಂದು ಕರೆದುಕೊಂಡರು. ಎ. ಜೀವಿಗಳ ದೇವರು. ಬಿ. ಪವಿತ್ರರ ದೇವರು. ಸಿ. ಮೋಸೆಯ ದೇವರು. ಡಿ. ಮುಕ್ತರ ದೇವರು. ಉತ್ತರ ಅ. ಜೀವಿಗಳ ದೇವರು. 17. ಯೇಸು ದಾವೀದನ ಕುರಿತಂತೆ ಯಾವ ಪ್ರಶ್ನೆ ಕೇಳಿದರು. ಎ. ಮಸಿಹನು ದಾವೀದನ ಮಗನಾಗಿದ್ದರೆ ದಾವೀದನು ಆತನನ್ನು ಕರ್ತನೆಂದು ಹೇಗೆ ಕರೆಯುತ್ತಾನೆ. ಬಿ. ದಾವೀದನು ಯಾವ ಯುದ್ಧ ಗೆದ್ದನು. ಸಿ. ದಾವೀದನು ಎಷ್ಟು ಸೀತೆಗಳಿದ್ದ. ಡಿ. ದಾವೀದನ ಒಡಹುಟ್ಟಿದವರು ಯಾರು. ಉತ್ತರ ಅ. ಮಸಿಹನು ದಾವೀದನ ಮಗನಾಗಿದ್ದರೆ ದಾವೀದನು ಆತನನ್ನು ಕರ್ತನೆಂದು ಹೇಗೆ ಕರೆಯುತ್ತಾನೆ. 18. ಯೇಸು ಶಾಸ್ತ್ರಿಗಳ ಬಗ್ಗೆ ಎಚ್ಚರಿಕೆ ನೀಡಿದ ಕಾರಣವೇನು. ಎ. ಅವರು ಪ್ರಾಮಾಣಿಕರಾಗಿರಲಿಲ್ಲ. ಬಿ. ಅವರು ದೇವರ ಹೆಸರಿನಲ್ಲಿ ಕಪಟಪಡುತ್ತಿದ್ದರು. ಸಿ. ಅವರು ದೀರ್ಘ ಪ್ರಾರ್ಥನೆ ಮಾಡಿ ಹಠಮಾರ್ಗಿಗಳಾಗಿದ್ದರು. ಡಿ. ಮೇಲ್ಕಂಡ ಎಲ್ಲವೂ. ಉತ್ತರ ಡಿ. ಮೇಲ್ಕಂಡ ಎಲ್ಲವೂ. 19.
ಯೇಸು ಯಾವ ಉದಾಹರಣೆಯ ಮೂಲಕ ಆತನು ಜೀವಿಗಳ ದೇವರು ಎಂದು ಹೇಳಿದರು? ಎ. ಮೋಸೆಯ ಬಂಗಾಳೆ ಕುರಿತು. ಬಿ. ಮೋಸೆಯ ಕೊಳದ ಕುರಿತು. ಸಿ. ಮೋಸೆಯ ದಡದ ಕುರಿತು. ಡಿ. ಮೋಸೆಯ ಹಣ್ಣು ಕುರಿತು. ಉತ್ತರ ಅ. ಮೋಸೆಯ ಬಂಗಾಳೆ ಕುರಿತು. 20. ಸದ್ದುಕೆಗಳು ಯೇಸುವಿಗೆ ಏನೆಂದು ಹೇಳಿದರು ಆತನ ಉತ್ತರ ಕೇಳಿದ ಬಳಿಕ? ಎ. ನಾವು ನಿನ್ನ ಮಾತುಗಳನ್ನು ನಂಬುತ್ತೇವೆ. ಬಿ. ಗುರುವೇ, ಚೆನ್ನಾಗಿ ಉತ್ತರಿಸಿದ್ದೀರಿ. ಸಿ. ನೀನು ತಪ್ಪು ಮಾತನಾಡುತ್ತಿದ್ದೀಯ. ಡಿ. ಮತ್ತಷ್ಟು ಪ್ರಶ್ನೆ ಇದೆ. ಉತ್ತರ ಬಿ. ಗುರುವೇ, ಚೆನ್ನಾಗಿ ಉತ್ತರಿಸಿದ್ದೀರಿ. 21. ಶಿಷ್ಯರ ಎದುರು ಯೇಸು ಶಾಸ್ತ್ರಿಗಳನ್ನು ಎಚ್ಚರಿಕೆಯಿಂದಲೇ ನೋಡಬೇಕೆಂದು ಹೇಳಿದರು. ಯಾಕೆ? ಎ. ಅವರು ದೇವಾಲಯಕ್ಕೆ ಹೋಗುತ್ತಿರಲಿಲ್ಲ. ಬಿ. ಅವರು ಧರ್ಮಶಾಸ್ತ್ರವನ್ನು ಅನಧಿಕೃತವಾಗಿ ಉಪಯೋಗಿಸುತ್ತಿದ್ದರು. ಸಿ. ಅವರು ಜನರ ಮುಂದೆ ನಾಟಕವಾಡುತ್ತಿದ್ದರು. ಡಿ. ಅವರು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು. ಉತ್ತರ ಸಿ. ಅವರು ಜನರ ಮುಂದೆ ನಾಟಕವಾಡುತ್ತಿದ್ದರು. 22. ಶಾಸ್ತ್ರಿಗಳು ಯಾವ ಉದ್ದೇಶದಿಂದ ದೀರ್ಘ ಪ್ರಾರ್ಥನೆ ಮಾಡುತ್ತಿದ್ದರೆಂದು ಯೇಸು ಹೇಳಿದರು? ಎ. ದೇವರ ಪ್ರೀತಿ. ಬಿ. ತಾವು ಧಾರ್ಮಿಕರು ಎಂಬ ಹೆಸರು. ಸಿ. ತಮ್ಮ ಪಾಪಕ್ಷಮೆಗಾಗಿ. ಡಿ. ದೇವಾಲಯದ ನೀತಿ ಪಾಲಿಸಲು. ಉತ್ತರ ಬಿ. ತಾವು ಧಾರ್ಮಿಕರು ಎಂಬ ಹೆಸರು. 23. ಯೇಸು ಶಾಸ್ತ್ರಿಗಳ ಮೇಲೆ ಯಾವ ವಿಧದ ತೀರ್ಪು ಬರುತ್ತದೆ ಎಂದರು? ಎ. ಕೊಂಚ ದಂಡನೆ. ಬಿ. ಸ್ವಲ್ಪ ತೀರ್ಪು. ಸಿ. ಭಯಾನಕ ತೀರ್ಪು. ಡಿ. ದೇವರ ಕ್ಷಮೆ. ಉತ್ತರ ಸಿ. ಭಯಾನಕ ತೀರ್ಪು. 24. ಯೇಸು ಯಾವ ರೀತಿಯ ಉಡುಪನ್ನು ಧರಿಸುತ್ತಿದ್ದ ಶಾಸ್ತ್ರಿಗಳನ್ನು ಟೀಕಿಸಿದರು? ಎ. ಬಿಳಿ ಉಡುಪು. ಬಿ. ಬೃಹತ್ ಉಡುಪು. ಸಿ. ಬಟ್ಟೆ ಇಲ್ಲದ ಶಾಸ್ತ್ರಿಗಳನ್ನು. ಡಿ. ಸಾಮಾನ್ಯ ಉಡುಪು ಧರಿಸುವವರನ್ನು. ಉತ್ತರ ಬಿ. ಬೃಹತ್ ಉಡುಪು. 25. ಯೇಸು ಶಾಸ್ತ್ರಿಗಳು ಯಾವ ಸ್ಥಳಗಳಲ್ಲಿ ಅಸ್ತಿತ್ವದ ಬೆನ್ನಟ್ಟುತ್ತಾರೆ ಎಂದು ಹೇಳಿದರು? ಎ. ಮಂದಿರದಲ್ಲಿ. ಬಿ. ದೇವಾಲಯದ ಒಳಗೆ. ಸಿ. ಉಪವೇಶನ ಸ್ಥಳಗಳಲ್ಲಿ. ಡಿ. ಸಭಾಂಗಣದಲ್ಲಿ ಮೊದಲ ಕುರ್ಚಿಗಳು. ಉತ್ತರ ಡಿ. ಸಭಾಂಗಣದಲ್ಲಿ ಮೊದಲ ಕುರ್ಚಿಗಳು. 26. ಶಾಸ್ತ್ರಿಗಳು ಎಲ್ಲಿ ಶುಭಾಶಯ ಪಡೆದುಕೊಳ್ಳಲು ಇಚ್ಛಿಸುತ್ತಿದ್ದರು? ಎ. ಭೋಜನಗಳಲ್ಲಿ. ಬಿ. ದೇವಾಲಯದ ಪ್ರವೇಶದಾರಿಗಳಲ್ಲಿ. ಸಿ. ಮಾರುಕಟ್ಟೆಗಳಲ್ಲಿ. ಡಿ. ರಾಜಮನೆಗಳಲ್ಲಿ. ಉತ್ತರ ಸಿ. ಮಾರುಕಟ್ಟೆಗಳಲ್ಲಿ. 27. ಲೂಕ 20ರ ಅಂತ್ಯದ ಭಾಗದಲ್ಲಿ ಯೇಸು ಯಾರ ಭಕ್ತಿಭಾವವನ್ನು ಬಹುಮಾನವಾಗಿ ಪ್ರಶಂಸಿಸಿದರು? ಎ. ಬಡ ವಿಧವೆಯ. ಬಿ. ಮೋಸೆಯ. ಸಿ. ಯೋಹಾನನ. ಡಿ. ಶಿಷ್ಯ ಪೇತ್ರನ. ಉತ್ತರ ಅ. ಬಡ ವಿಧವೆಯ.